ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ರೆಸಿಪಿಯಲ್ಲಿ ತೆಂಗಿನಕಾಯಿ ದೋಸೆ ಮಾಡೋದನ್ನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿ ಮತ್ತು ಸಾಫ್ಟಾಗಿರುತ್ತೆ. ಇದನ್ನು ನಾನು ರೇಷನ್ ಅಕ್ಕಿಯಿಂದ ಮಾಡಿದ್ದೀನಿ. ನೀವು ಬೇಕಂದರೆ ದೋಸೆ ರೈಸ್ ಮತ್ತು ಇಡ್ಲಿ ರೈಸಿಂದನೂ ಮಾಡ್ಬೋದು. ಇದಕ್ಕೆ ನಾನು ಉದ್ದಿನ ಬೇಳೆ, ಅಡುಗೆ ಸೋಡಾ ಯಾವುದನ್ನು ಹಾಕಿಲ್ಲ. ಬನ್ನಿ, ತುಂಬ ಸಾಫ್ಟ್ ಮತ್ತು ಟೇಸ್ಟಾಗಿರುವಂಥ ಈ ದೋಸೆಯನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಈ ದೋಸೆಯನ್ನು ಮಾಡಲಿಕ್ಕೆ ನಾನು 2 ಕಪ್ನಷ್ಟು ರೇಷನ್ ಅಕ್ಕಿ ಮತ್ತು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು 6 ಗಂಟೆ ಮುಂಚೆನೇ ನೆನೆ ಹಾಕಿದ್ದೆ. ಅಳತೆಯಲ್ಲಿ 500 ಗ್ರಾಮ್ನಷ್ಟು ಇದೆ. ಇದೇ ಕಪ್ನಲ್ಲಿ 2 ಕಪ್ನಷ್ಟು ಅಕ್ಕಿಯನ್ನು ಹಾಕಿದ್ದೀನಿ. ಇದಿವಾಗ ಚೆನ್ನಾಗಿ ನೆಂದಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ 2 ಸಲ ಹಾಕಿ ರುಬ್ಕೊಳ್ಬೋದು. ನಾನು ಒಂದೇ ಸಲ ಹಾಕ್ತಾಯಿದ್ದೀನಿ. ನಂತರ ಅದೇ ಕಪ್ ಅಳತೆಯಲ್ಲಿ 1 ಕಪ್ನಷ್ಟು ಅನ್ನ ಹಾಕ್ಕೊಳ್ಬೇಕು. ನಂತರ 1 ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಪೂರ್ತಿಯಾಗಿ 1 ಕಪ್ನಷ್ಟು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ನೀರು ಇದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ನಯ ರುಬ್ಕೊಳ್ಬೇಕು. ರುಬ್ಬಬೇಕಾದ್ರೆ ಉಪ್ಪು ಸೇರಿಸ್ತಾ ಇಲ್ಲ ನಾನು. ಸ್ವಲ್ಪವೇ ನೀರು ಹಾಕಿ ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಈ ರೀತಿ ನಯ ರುಬ್ಕೊಂಡ್ರೆ ಮಾತ್ರ ದೋಸೆ ಕೂಡ ಸಾಫ್ಟಾಗಿ ಬರುತ್ತೆ. ನಾನು ಇದಕ್ಕೆ ಅಡುಗೆ ಸೋಡಾ ಸೇರಿಸ್ತಾ ಇಲ್ಲ. ಅದಕ್ಕೆ ಕೈಯಲ್ಲೇ 1-2 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಹುದುಗಿ ಬರುತ್ತೆ. ಹಿಟ್ಟಿನ ಹದ ನೋಡ್ಕೊಳ್ಳಿ, ಇಷ್ಟು ತೆಳುವಾಗಿರಬೇಕು. ಈಗ ಚಳಿಗಾಲ ಆಗಿರೋದ್ರಿಂದ 10-12 ಗಂಟೆ ತನಕ ಫರ್ಮೆಂಟೇಷನ್ಗೆ ಬಿಡಬೇಕು. ನಾನು ನೈಟೇ ರುಬ್ಕೊಂಡಿಟ್ಟಿದ್ದೆ. ಮಾರನೇ ದಿನ ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತೇಳಿ. ತೆಂಗಿನಕಾಯಿ ಹಾಕಿರೋದ್ರಿಂದ ಹಿಟ್ಟು ಫರ್ಮೆಂಟೇಷನ್ ಆಗುತ್ತೆ. ನೋಡಿ ಎಷ್ಟು ದಪ್ಪ ಆಗಿದೆ ಹಿಟ್ಟು. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟು ಜಾಸ್ತಿ ದಪ್ಪ ಆಗಿದ್ದರೆ ಸ್ವಲ್ಪ ನೀರು ಬೇಕಂದರೆ ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ಇಷ್ಟು ತೆಳು ಇರಬೇಕು. ಇದಕ್ಕೆ ಈಗ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನು ತೆಂಗಿನಕಾಯಿ ನೀರು ಹಾಕಿರೋದ್ರಿಂದ ಸಕ್ಕರೆ ಸೇರಿಸ್ತಾ ಇಲ್ಲ. ನೀವು ತೆಂಗಿನಕಾಯಿ ನೀರು ಹಾಕಿಲ್ಲ ಅಂದರೆ 1 ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ. ಕಲರ್ ಚೆನ್ನಾಗಿ ಬರುತ್ತೆ ದೋಸೆದು. ಈಗ ತವ ಚೆನ್ನಾಗಿ ಬಿಸಿಯಾಗಿದೆ. ನಾನು ತವೆಗೆ ಎಣ್ಣೆ ಹಾಕ್ತಾ ಇಲ್ಲ. 1 ಸೌಟಷ್ಟು ಹಿಟ್ಟು ಹಾಕಿ ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ. ಫ್ಲೇಮನ್ನು ಮಾತ್ರ ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ಇದು ಸ್ವಲ್ಪ ಕಣ್ಣು ಬೀಳಲಿ, ಆನಂತರ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ನೋಡಿ, ದೋಸೆ ಹಿಟ್ಟು ಫರ್ಮೆಂಟೇಷನ್ ಚೆನ್ನಾಗಿ ಆಗಿದ್ದರೆ ಈ ರೀತಿ ಗೂಡಾಗಿರುವಂಥ ದೋಸೆ ಮಾಡ್ಕೊಳ್ಬೋದು. ಈಗ ನಾನು ಮುಚ್ಚಳ ಮುಚ್ಚಿ 2-3 ನಿಮಿಷ ತನಕ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ. ಇವಾಗ ಇದರ ಮೇಲೆ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ ಬೇಕಂದರೆ ಹಾಕ್ಕೊಳ್ಬೋದು. ಈ ದೋಸೆಗೆ ಉದ್ದಿನ ಬೇಳೆ ಹಾಕದೇ ಇದ್ರಿಂದ 1 ಬದಿ ಮಾತ್ರ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಬೇಯುತ್ತೆ ಈ ದೋಸೆ. ನೋಡಿ, ಸಾಫ್ಟ್ ಆಗಿರುವಂಥ ಮತ್ತು ತುಂಬ ಟೇಸ್ಟಿಯಾಗಿರುವಂತಹ ತೆಂಗಿನಕಾಯಿ ದೋಸೆ ರೆಡಿಯಾಗಿದೆ. ಇದೇ ರೀತಿ ಎಲ್ಲ ದೋಸೆಯನ್ನು ಮಾಡಿ ನಾನು ತೆಗಿತಾ ಇದ್ದೀನಿ. ಡಿಫ್ರೆಂಟ್ ಆಗಿರುವಂಥ ಈ ದೋಸೆ ರೆಸಿಪಿನ ಖಂಡಿತ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. Thanks for watching.